ಒಟ್ಟಿನಲ್ಲಿ ನಮ್ಮ ಉದ್ದೇಶ ಒಂದೇ, ನಮ್ಮ ಚಿನ್ನ ನಮ್ಗೆ ಅದೇ ರೀತಿ ಸಿಗಬೇಕು, ಯಾವುದೇ ರೀತಿ ಮಿಕ್ಸ್ ಆಗಲ್ಲ. ಇನ್ನು ಕೆಲವು ಮಕ್ಕಳು, ನಾನು ಮೊದಲೇ ಹೇಳಿದೆ, ಶ್ರೀಮಂತರೇ ಇರಲಿ ಬಡವರೇ ಇರಲಿ, ಮಕ್ಕಳಿಗೆ ಎಲ್ಲರೂ ಮಕ್ಕಳು. ಕೆಲವೊಂದು ಮಕ್ಕಳಲ್ಲಿ ನಮಗೆ ಹೊರಚಿರೋ ಪ್ರಕಾರ ಕೆಲವೊಬ್ರು ಬೆಲೆ ಬಾಳುವ ವಸ್ತುಗಳನ್ನು ಮನೆಯಿಂದ ತರ್ತಾರೆ. ಉದಾಹರಣೆಗೆ ಚೈನ್ ಇರ್ಬೋದು, ಬೆಳ್ಳಿ ಚೈನ್ ಇರ್ಬೋದು, ಒಳ್ಳೊಳ್ಳೆ ವಾಚುಗಳು, ಒಳ್ಳೊಳ್ಳೆ ಶೂ, ಇದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿ. ಯಾಕಂದ್ರೆ ಯಾವುದನ್ನು ಬೆಲೆ ಬಾಳುವ ವಸ್ತುಗಳನ್ನು ಕಳಿಸ್ಬೇಡಿ. ಯಾಕೆಂದ್ರೆ ಬ್ರಹ್ಮಚಾರಿ ನಿಯಮಕ್ಕೆ ವಿರುದ್ಧವಾಗಿತ್ತು. ಕೆಲವೊಬ್ರು ಸ್ಪ್ರೇ ಎಲ್ಲ ತಗೊಂಡು ಬರ್ತಾರೆ. ಯಾಕಂದ್ರೆ ಇದು ಬ್ರಹ್ಮಚಾರಿ ನಿಯಮಕ್ಕೆ ವಿರುದ್ಧವಾಗಿರೋದ್ರಿಂದ ಯಾವುದನ್ನು ದಯವಿಟ್ಟು ಕಳಿಸ್ಬೇಡಿ. ನಾಳೆ ಅದರಿಂದ ಏನೇ ವ್ಯತ್ಯಾಸ ಆದ್ರೂ ಕೂಡ ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಒಂದ್ಸಲ ರೂಢಿ ಆಯಿತು ಅಂದ್ರೆ ಆಮೇಲೆ ತಪ್ಪಿಸೋದು ಬಹಳ ಕಷ್ಟ. ಅದಕ್ಕೋಸ್ಕರ ಈ ವಯಸ್ಸಿನಲ್ಲಿ ಅವರಿಗೆ ಯಾವ ನಿಯಮದಿಂದ ಬ್ರಹ್ಮಚಾರಿ ನಿಯಮದಲ್ಲಿ ಹೇಗೆ ಮುಂದುವರಿಬೇಕು ಅದೇ ರೀತಿ ಮುಂದುವರಿಯುವುದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಆವಾಗ ಮಕ್ಕಳು ಹೋದಂಗೆ ಬರಕ್ ಸಾಧ್ಯ. ಇನ್ನು ಕೆಲವೊಬ್ರು ಮಿತಿ ಮೀರಿದ ಬಟ್ಟೆಗಳನ್ನ ತಗೊಂಡು ಬರ್ತಾರೆ, ಜಾಸ್ತಿ ಬಟ್ಟೆಗಳನ್ನ. ಅದು ಕೂಡ ಕಡಿಮೆ ಮಾಡ್ತಾರೆ. ಆ ರೀತಿ ಅವಶ್ಯಕತೆಗಳಿಲ್ಲ. 2-3 ಸೆಟ್ಗಳಿದ್ರೆ ಮಾತ್ರ ಸಾಕು ಮಕ್ಕಳಿಗೆ. ಅದಕ್ಕೂ ಜಾಸ್ತಿ ಸೆಟ್ ಇಟ್ಕೊಂಡ್ರೆ ಮಕ್ಕಳಿಗೆ ಉಪಯೋಗಿಸ್ಕೊಳಕ್ ಬರಲ್ಲ. ಅದಕ್ಕೆ ಸ್ವಲ್ಪ ಮಟ್ಟಿಗೆ ಇದನ್ನ ಈ ಕಡೆಗೆ ಲಕ್ಷ್ಯ ಕೊಡಿ. ಒಳ್ಳೊಳ್ಳೆ ಶೂಗಳು, ಚಪ್ಪಲಿಗಳು ಜಾಸ್ತಿ ಇಟ್ಕೊಂಡು ಬರ್ತಾರೆ. ಅದನ್ನೆಲ್ಲ ದಯವಿಟ್ಟು ಕಡಿಮೆ ಮಾಡಿಸಿ. ಇನ್ನೂ ಮುಖ್ಯವಾಗಿ ದೊಡ್ಡ ವಿಷಯ ಅಂದ್ರೆ ಈಗ ನಿಮ್ಮ ತಲೆ ಬಂತು. ಯಾಕೆಂದ್ರೆ ನಾವು ಪ್ರತಿ ವರ್ಷ ಹೇಳ್ತೀವಿ, ಪಾಲಕರಿಗೆ ಗುರುಕುಲಕ್ಕೆ ಬರುವುದಕ್ಕೆ ಒಂದು ನಿರ್ದಿಷ್ಟವಾದ ಸಮಯ ಅಂತ ಇರುತ್ತೆ, ನಿರ್ದಿಷ್ಟವಾದ ಕಾಲದಲ್ಲೇ ಬರಬೇಕು. ಆದ್ರೆ ಏನಾಗುತ್ತೆ ಅಂದ್ರೆ ಮಧ್ಯೆ ಮಧ್ಯೆ ಫೋನ್ ಮಾಡ್ಕೊಂಡು ಆ ತೊಂದರೆ ಇದೆ, ಈ ತೊಂದರೆ ಇದೆ, ನಾವು ಈ ಕಾರಣಕ್ಕಾಗಿ ಬರ್ತಾ ಇದ್ವಿ, ಆ ಕಾರಣಕ್ಕಾಗಿ ಬರ್ತಾ ಇದ್ವಿ, ಬರಲೇಬೇಕು. ಕೆಲವರು ಕೇಳ್ಕೊಂಡು ಬರ್ತಾರೆ, ಕೆಲವೊಬ್ರು ಕೇಳದೆ ಬರ್ತಾರೆ. ಕೆಲವೊಬ್ರು ಕಾರಣಗಳನ್ನ ಅಂತ ಕಾರಣಗಳನ್ನ ಹೇಳಿದವಾಗ ನಮಗೂ ಕೂಡ ಅನಿವಾರ್ಯ ಹೂ ಅಂದ್ಬಿಡ್ತೀವಿ. ಆವಾಗ ಬರ್ತೀರಾ, ಬಂದಾವಾಗ ಮಕ್ಕಳು ಡಿಸ್ಟರ್ಬ್ ಆಗ್ತಾರೆ. ಆ ಮಗುನ ಜೊತೆಗೆ ಇನ್ನೊಂದು ಮಗು ಕೂಡ ಡಿಸ್ಟರ್ಬ್ ಆಗುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ ಅವರ ದೈನಂದಿನ ಚಟುವಟಿಕೆಗಳಲ್ಲಿ ವ್ಯತ್ಯಾಸ. ದಯವಿಟ್ಟು ಯಾಕೆಂದ್ರೆ ಇವೆಲ್ಲ ಒಟ್ಟಿನಲ್ಲಿ ಕೊನೆಗೆ ಬರೋದಿಲ್ಲಪ್ಪ ಅಂದ್ರೆ ಇದೆಲ್ಲ ವ್ಯಾಮೋಹದ ಕಾರಣದಿಂದ ಆಗುತ್ತೆ, ಅತಿಯಾದ ವ್ಯಾಮೋಹ. ಮಕ್ಕಳ ಮೇಲೆ ಪ್ರೇಮ ಖಂಡಿತ ಬೇಕು, ಆದ್ರೆ ಶಿಕ್ಷಣ ಅನ್ನೋದು ಬಂದಾಗ ಅದನ್ನ ನಾವು ದೂರ ಇಡಬೇಕು. ಗುರುಕುಲಕ್ಕೆ ನಾವು ಬಿಟ್ಟಿದೀವ, ಗುರುಕುಲದಲ್ಲಿ ಬಿಟ್ಟಿದ್ದೀವಿ ನಾವು, ಮಗು ಹಾಗೆ ಚೆನ್ನಾಗಿರ್ಬೇಕು.